ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇವತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂಧ್ಲೆಯ ಶ್ರೀ ಜಗದೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಡಿ.ಕೆ. ಶಿವಕುಮಾರ್ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇವತ್ತಿನ ಅವರ ವಿಶೇಷ ಪೂಜೆಯ ಬಗ್ಗೆ ಮತ್ತು ದೇವಸ್ಥಾನದ ವಿಶೇಷತೆ ಬಗ್ಗೆ ಸಂಬಂಧಪಟ್ಟಂಥ ಅರ್ಚಕರಾಗಿರುವಂಥ ಗಣೇಶ್ ಅವರನ್ನು ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ದಿವಸ ಪೂಜೆ ಮಾಡೋ ಹಾಗೇ ಅದು ಬೆಳಗ್ಗಿನ ಅಭಿಷೇಕ ಮತ್ತು ಕುಂಕುಮ ಪ್ರತಿಯೊಂದು ಎಲ್ಲ ಥರದ ಅಭಿಷೇಕನೂ ಅವ್ರ ಮನೆಯ ಸಂಕಲ್ಪದಲ್ಲಿ ಎಲ್ಲದರಲ್ಲೂ ಮಾಡಾಗಿದೆ. ಮತ್ತು ಬೆಳಿಗ್ಗೊಂದು ಪೂಜೆ ಆಗ್ತದೆ. ಆಮೇಲೆ ಅವ್ರೇನು ಪ್ರಶ್ನೆ ಕೇಳ್ತಾರೋ ಅದನ್ನು ಕೇಳಿದ್ರು ಮತ್ತು ಮಹಾಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯಾದಿಗಳೆಲ್ಲ ಮಾಡಿ ಅವರ ಇಷ್ಟಾರ್ಥದಂತೆ ಏನಿದೆ ಅದನ್ನು ತಾಯಿಗೆ ಸಮರ್ಪಣೆ ಮಾಡಿಸ್ತಾರೆ ಅವರು. ಸರ್, ಈಗ ಈ ದೇವಸ್ಥಾನ ಎಷ್ಟು ವರ್ಷದಿದೆ ಮತ್ತು ಮಹಿಮೆ ಏನಿದೆ? ಮಹಿಮೆ ಅಂದರೆ 33 ಕೋಟಿ ದೇವತೆಗಳ ಥರ ಆಗದೇ ಇರುವಂಥದ್ದೇ ಈ ತಾಯಿಯ ಥರ ಆಗುವಂಥದ್ದು. ನಾ ದೇವಸ್ಥಾನ ಮಾಡಲಿಕ್ಕೆ ಕಾರಣವೇ ಅದು. 33 ಕೋಟಿ ದೇವತೆಗಳಲ್ಲಿ ಒಂದಾಗ್ಬಿಟ್ಟು ನಾನು ಇದನ್ನು ಮಾಡೋದಲ್ಲಾಗಿದೆ. 33 ಕೋಟಿ ದೇವತೆಗಳಲ್ಲಿ ಒಂದು ಅಲ್ಲದೇ ಇದ್ದದ್ರಿಂದನೇ ಆ ವಿಶೇಷತೆಯಿಂದ ದೇವಿ ಇದ್ದಿದ್ದರಿಂದ ನನ್ನ ಹಿಂದಿನ ಜನ್ಮದ ದೇವಿ ಅದು. ಹಾಗಾಗಿ ಅದೇನು ಹೇಳಿದೆ ಹಾಗೆ ಮಾಡೋದು ನಾನು. ಮತ್ತು ಈಗ ಶಿವಕುಮಾರ್ ಅವರು ವಿಶೇಷವಾಗಿ ಯಾವ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವತ್ತು? ಏನು ಪೂಜೆ ಮಾಡ್ತಾರೆ? ಹಿಂಗಾರು ದರ್ಶನಗಳು ಇದೆ ಅಂತೇಳಿ ಮಾಹಿತಿ ಇತ್ತು, ಅಥವಾ ಏನೆಲ್ಲ ಮಾಡ್ಕೊಳ್ತಾರೆ? ಈ ಸಲ ಅವ್ರು ಏನು ತೀರ್ಮಾನ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡಿದೆ ಇವತ್ತು. ಏನು ಪೂಜೆ ವಿಶೇಷವಾಗಿ? ಏನು ಕಾಳರಾತ್ರಿ? ಇವತ್ತು ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಮಾಹಿತಿ. ಆ ಪೂಜೆ ವಿಶೇಷ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳ ಪರಿಹಾರ ಆಗ್ಬೋದು ಅಥವಾ? ಅದು ಸಾಹೇಬ್ರೇ ಹೇಳಬೇಕು. ಅವರು ಏನು ತೀರ್ಮಾನ ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು. ಆದರೆ ಅದನ್ನು ಸಾಹೇಬ್ರೇ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಅಂಥ ಪೂಜೆಗಳನ್ನು ಮಾಡ್ತಾರೆ? ಅದೇ ಹೇಳಿದ್ನಲ್ರಿ, ಈಗ 33 ಕೋಟಿ ದೇವತೆಗಳ ಥರ ಆಗದೇ ಇರುವಂಥದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾವು ಒಪ್ಕೊಂಡಿದ್ದೇನೆ. ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ ಡೇಟ್ ಟು ಡೇಟ್. ಅವ್ರು ಏನು ಕೇಳ್ತಾರೆ ಅದನ್ನು ತಾಯಿ ಹೇಳಿದ್ಮೇಲೆ ಜಜ್ಮೆಂಟೇ ಅದ. ಮತ್ತು ಅದ್ರ ಬಗ್ಗೆ ಮತ್ತೆ ಏನು ಒಪ್ಪಿಗೆ ಸಿಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತಾರೆ ಅವರು. ಅದ್ರ ಬಗ್ಗೆ ನಡ್ಕೊಳ್ತಾರೆ. ಮತ್ತು ಅವ್ರು ಕೇಳ್ದಂಗೆ ಅವ್ರು ಇಷ್ಟದಂತೆಯೇ ಸ್ವಲ್ಪ ದೇವಿ ಇದೆ ಸದ್ಯಕ್ಕಂತೂ. ಹಾಗೆ ಇವಿಷ್ಟು ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ದೇವಿಯ ಆಜ್ಞೆಯಂತೆ ಅವರು ಮುಂದೆ ನಡ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇವತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂಧ್ಲೆಯ ಶ್ರೀ ಜಗದೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಡಿ.ಕೆ. ಶಿವಕುಮಾರ್ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇವತ್ತಿನ ಅವರ ವಿಶೇಷ ಪೂಜೆಯ ಬಗ್ಗೆ ಮತ್ತು ದೇವಸ್ಥಾನದ ವಿಶೇಷತೆ ಬಗ್ಗೆ ಸಂಬಂಧಪಟ್ಟಂಥ ಅರ್ಚಕರಾಗಿರುವಂಥ ಗಣೇಶ್ ಅವರನ್ನು ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ದಿವಸ ಪೂಜೆ ಮಾಡೋ ಹಾಗೇ ಅದು ಬೆಳಗ್ಗಿನ ಅಭಿಷೇಕ ಮತ್ತು ಕುಂಕುಮ ಪ್ರತಿಯೊಂದು ಎಲ್ಲ ಥರದ ಅಭಿಷೇಕನೂ ಅವ್ರ ಮನೆಯ ಸಂಕಲ್ಪದಲ್ಲಿ ಎಲ್ಲದರಲ್ಲೂ ಮಾಡಾಗಿದೆ. ಮತ್ತು ಬೆಳಿಗ್ಗೊಂದು ಪೂಜೆ ಆಗ್ತದೆ. ಆಮೇಲೆ ಅವ್ರೇನು ಪ್ರಶ್ನೆ ಕೇಳ್ತಾರೋ ಅದನ್ನು ಕೇಳಿದ್ರು ಮತ್ತು ಮಹಾಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯಾದಿಗಳೆಲ್ಲ ಮಾಡಿ ಅವರ ಇಷ್ಟಾರ್ಥದಂತೆ ಏನಿದೆ ಅದನ್ನು ತಾಯಿಗೆ ಸಮರ್ಪಣೆ ಮಾಡಿಸ್ತಾರೆ ಅವರು. ಸರ್, ಈಗ ಈ ದೇವಸ್ಥಾನ ಎಷ್ಟು ವರ್ಷದಿದೆ ಮತ್ತು ಮಹಿಮೆ ಏನಿದೆ? ಮಹಿಮೆ ಅಂದರೆ 33 ಕೋಟಿ ದೇವತೆಗಳ ಥರ ಆಗದೇ ಇರುವಂಥದ್ದೇ ಈ ತಾಯಿಯ ಥರ ಆಗುವಂಥದ್ದು. ನಾ ದೇವಸ್ಥಾನ ಮಾಡಲಿಕ್ಕೆ ಕಾರಣವೇ ಅದು. 33 ಕೋಟಿ ದೇವತೆಗಳಲ್ಲಿ ಒಂದಾಗ್ಬಿಟ್ಟು ನಾನು ಇದನ್ನು ಮಾಡೋದಲ್ಲಾಗಿದೆ. 33 ಕೋಟಿ ದೇವತೆಗಳಲ್ಲಿ ಒಂದು ಅಲ್ಲದೇ ಇದ್ದದ್ರಿಂದನೇ ಆ ವಿಶೇಷತೆಯಿಂದ ದೇವಿ ಇದ್ದಿದ್ದರಿಂದ ನನ್ನ ಹಿಂದಿನ ಜನ್ಮದ ದೇವಿ ಅದು. ಹಾಗಾಗಿ ಅದೇನು ಹೇಳಿದೆ ಹಾಗೆ ಮಾಡೋದು ನಾನು. ಮತ್ತು ಈಗ ಶಿವಕುಮಾರ್ ಅವರು ವಿಶೇಷವಾಗಿ ಯಾವ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವತ್ತು? ಏನು ಪೂಜೆ ಮಾಡ್ತಾರೆ? ಹಿಂಗಾರು ದರ್ಶನಗಳು ಇದೆ ಅಂತೇಳಿ ಮಾಹಿತಿ ಇತ್ತು, ಅಥವಾ ಏನೆಲ್ಲ ಮಾಡ್ಕೊಳ್ತಾರೆ? ಈ ಸಲ ಅವ್ರು ಏನು ತೀರ್ಮಾನ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡಿದೆ ಇವತ್ತು. ಏನು ಪೂಜೆ ವಿಶೇಷವಾಗಿ? ಏನು ಕಾಳರಾತ್ರಿ? ಇವತ್ತು ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಮಾಹಿತಿ. ಆ ಪೂಜೆ ವಿಶೇಷ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳ ಪರಿಹಾರ ಆಗ್ಬೋದು ಅಥವಾ? ಅದು ಸಾಹೇಬ್ರೇ ಹೇಳಬೇಕು. ಅವರು ಏನು ತೀರ್ಮಾನ ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು. ಆದರೆ ಅದನ್ನು ಸಾಹೇಬ್ರೇ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಅಂಥ ಪೂಜೆಗಳನ್ನು ಮಾಡ್ತಾರೆ? ಅದೇ ಹೇಳಿದ್ನಲ್ರಿ, ಈಗ 33 ಕೋಟಿ ದೇವತೆಗಳ ಥರ ಆಗದೇ ಇರುವಂಥದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾವು ಒಪ್ಕೊಂಡಿದ್ದೇನೆ. ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ ಡೇಟ್ ಟು ಡೇಟ್. ಅವ್ರು ಏನು ಕೇಳ್ತಾರೆ ಅದನ್ನು ತಾಯಿ ಹೇಳಿದ್ಮೇಲೆ ಜಜ್ಮೆಂಟೇ ಅದ.
ಮತ್ತು ಅದ್ರ ಬಗ್ಗೆ ಮತ್ತೆ ಏನು ಒಪ್ಪಿಗೆ ಸಿಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತಾರೆ ಅವ್ರು. ನಡ್ಕೊಳ್ತಾರೆ ಅವರು. ಅದ್ರ ಬಗ್ಗೆ ನಡ್ಕೊಳ್ತಾರೆ ಮತ್ತು ಅವ್ರು ಕೇಳ್ದಂಗೆ ಅವರು ಇಷ್ಟದಂತೆಯೇ ಸ್ವಲ್ಪ ದೇವಿ ಇದೆ ಸದ್ಯಕ್ಕಂತೂ ಹಾಗೆ. ಇವಿಷ್ಟು ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ, ದೇವಿಯ ಆಜ್ಞೆಯಂತೆ ಅವರು ಮುಂದೆ ನಡ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇವತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಆಂಧ್ಲೆಯ ಶ್ರೀ ಜಗದೇಶ್ವರಿ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಡಿ.ಕೆ. ಶಿವಕುಮಾರ್ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇವತ್ತಿನ ಅವರ ವಿಶೇಷ ಪೂಜೆಯ ಬಗ್ಗೆ ಮತ್ತು ದೇವಸ್ಥಾನದ ವಿಶೇಷತೆ ಬಗ್ಗೆ ಸಂಬಂಧಪಟ್ಟಂಥ ಅರ್ಚಕರಾಗಿರುವಂಥ ಗಣೇಶ್ ಅವರನ್ನು ಮಾತಾಡ್ತೀನಿ. ಸರ್ ನಮಸ್ಕಾರ. ಈಗ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ದಿವಸ ಪೂಜೆ ಮಾಡೋ ಹಾಗೆಯೇ ಅದು ಬೆಳಗ್ಗಿನ ಅಭಿಷೇಕ ಮತ್ತು ಕುಂಕುಮ ಪ್ರತಿಯೊಂದು ಎಲ್ಲ ಥರದ ಅಭಿಷೇಕನೂ ಅವ್ರ ಮನೆಯ ಸಂಕಲ್ಪದಲ್ಲಿ ಎಲ್ಲದರಲ್ಲೂ ಮಾಡಾಗಿದೆ. ಮತ್ತು ಬೆಳಿಗ್ಗೊಂದು ಪೂಜೆ ಆಗ್ತದೆ. ಆಮೇಲೆ ಅವ್ರು ಏನು ಪ್ರಶ್ನೆ ಕೇಳ್ತಾರೋ ಅದನ್ನು ಕೇಳಿದ್ರು ಮತ್ತು ಮಹಾಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯಾದಿಗಳೆಲ್ಲ ಮಾಡಿ ಅವರ ಇಷ್ಟಾರ್ಥದಂತೆ ಏನಿದೆ ಅದನ್ನು ತಾಯಿಗೆ ಸಮರ್ಪಣೆ ಮಾಡಿಸ್ತಾರೆ ಅವರು. ಸರ್, ಈಗ ಈ ದೇವಸ್ಥಾನ ಎಷ್ಟು ವರ್ಷದಿದೆ ಮತ್ತು ಮಹಿಮೆ ಏನಿದೆ? ಮಹಿಮೆ ಅಂದರೆ 33 ಕೋಟಿ ದೇವತೆಗಳ ಥರ ಆಗದೇ ಇರುವಂಥದ್ದೇ ಈ ತಾಯಿಯ ಥರ ಆಗುವಂಥದ್ದು. ನಾ ದೇವಸ್ಥಾನ ಮಾಡಲಿಕ್ಕೆ ಕಾರಣವೇ ಅದು. 33 ಕೋಟಿ ದೇವತೆಗಳಲ್ಲಿ ಒಂದಾಗ್ಬಿಟ್ಟು ನಾನು ಇದನ್ನು ಮಾಡೋದಲ್ಲಾಗಿದೆ. 33 ಕೋಟಿ ದೇವತೆಗಳಲ್ಲಿ ಒಂದು ಅಲ್ಲದೇ ಇದ್ದದ್ರಿಂದನೇ ಆ ವಿಶೇಷತೆಯಿಂದ ದೇವಿ ಇದ್ದಿದ್ದರಿಂದ ನನ್ನ ಹಿಂದಿನ ಜನ್ಮದ ದೇವಿ ಅದು. ಹಾಗಾಗಿ ಅದೇನು ಹೇಳಿದೆ ಹಾಗೆ ಮಾಡೋದು ನಾನು. ಮತ್ತು ಈಗ ಶಿವಕುಮಾರ್ ಅವರು ವಿಶೇಷವಾಗಿ ಯಾವ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇವತ್ತು? ಏನು ಪೂಜೆ ಮಾಡ್ತಾರೆ? ಹಿಂಗಾರ ದರ್ಶನಗಳು ಇದೆ ಅಂತೇಳಿ ಮಾಹಿತಿ ಇತ್ತು, ಅಥವಾ ಏನೆಲ್ಲ ಮಾಡ್ಕೊಳ್ತಾರೆ? ಈ ಸಲ ಅವ್ರು ಏನು ತೀರ್ಮಾನ ಬರ್ತಾ ಇದ್ದಾರೆ ಅದೆಲ್ಲ ಪೂಜೆನೂ ಮಾಡಿದೆ ಇವತ್ತು ಮಾಡಿಸ್ಕೊಂಡು. ಏನು ಪೂಜೆ ವಿಶೇಷವಾಗಿ? ಏನು ಕಾಳರಾತ್ರಿ, ಇವತ್ತು ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಮಾಹಿತಿ. ಆ ಪೂಜೆ ವಿಶೇಷ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳ ಪರಿಹಾರ ಆಗ್ಬೋದು ಅಥವಾ? ಅದು ಸಾಹೇಬ್ರೇ ಹೇಳಬೇಕು. ಅವರು ಏನು ತೀರ್ಮಾನ ಮಾಡ್ಕೊಂಡು ಬರ್ತಿದ್ದಾರೆ ಅದೆಲ್ಲದನ್ನು ಮಾಡ್ತೀವಿ ನಾವು, ಆದರೆ ಅದನ್ನು ಸಾಹೇಬ್ರೇ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಅಂಥ ಪೂಜೆಗಳನ್ನು ಮಾಡ್ತಾರೆ? ಅದೇ ಹೇಳಿದ್ನಲ್ರಿ, ಈಗ 33 ಕೋಟಿ ದೇವತೆಗಳ ಥರ ಆಗದೇ ಇರುವಂಥದ್ದೇ ಇಲ್ಲಾಗುವಂಥದ್ದು. ಅದಕ್ಕಾಗಿ ಇಲ್ಲೇ ನಾವು ಒಪ್ಕೊಂಡಿದ್ದೇನೆ, ಅವ್ರದ್ದು ಸಮಸ್ಯೆ ಏನಿದೆ ಅವ್ರದ್ದು ಬಗ್ಗೆ ಇರುತ್ತೆ ಅಂತೇಳಿ ಒಪ್ಕೊಂಡಿದ್ದೇನೆ. ಅದು ಆಗ್ತದೆ, ನೆರವೇರ್ತದೆ ಡೇಟ್ ಟು ಡೇಟ್. ಅವ್ರು ಏನು ಕೇಳ್ತಾರೆ ತಾಯಿ ಹೇಳಿದ್ಮೇಲೆ ಜಜ್ಮೆಂಟೇ ಅದ. ಮತ್ತು ಅದ್ರ ಬಗ್ಗೆ ಮತ್ತೆ ಏನು ಒಪ್ಪಿಗೆ ಸಿಗ್ತದೆ ಅದ್ರ ಪ್ರಕಾರ ನಡ್ಕೊಳ್ತಾರೆ ಅವ್ರು. ಅವರು ಅದ್ರ ಬಗ್ಗೆ ನಡ್ಕೊಳ್ತಾರೆ ಮತ್ತು ಅವ್ರು ಕೇಳ್ದಂಗೆ ಅವರು ಇಷ್ಟದಂತೆಯೇ ಸ್ವಲ್ಪ ದೇವಿ ಇದೆ ಸದ್ಯಕ್ಕಂತೂ ಹಾಗೆ. ಇವಿಷ್ಟು ದೇವಸ್ಥಾನದ ಅರ್ಚಕರಾಗಿರುವಂತಹ ಗಣೇಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ, ದೇವಿಯ ಆಜ್ಞೆಯಂತೆ ಅವರು ಮುಂದೆ ನಡ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.